ಹಾಯ್ ವೆಲ್ಕಮ್ಸ್ ಟು ಮೈ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ಬಂದು ನನಗೆ ತುಂಬಾ ಸ್ಪೆಷಲ್. ಯಾಕಂದರೆ ಈ ಪುಟ್ಟ ಹುಡುಗಿ ಒಂದು ಚಿಕ್ಕ ಕನಸು ಕಂಡಿತ್ತು. ಆ ಕನಸು 3 ವರ್ಷ ಆದಮೇಲೆ ನನಸಾಗಿದೆ. ಸೊ ಆ ನನಸು ಏನಪ್ಪ ಅಂತ ತೋರ್ಸೋಕ್ಕೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ರಾಯರು ಪರಿಚಯ ಆಗಿ 3 ವರ್ಷ ಆಯಿತು. ಆ್ಯಂಡ್ 2023ಯಲ್ಲಿ ನನಗೆ ಗೊತ್ತಾಯಿತು ಈ ಥರ ರಾಘವೇಂದ್ರ ಸ್ವಾಮಿ ಅನ್ನೋರು ಇದ್ದಾರೆ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಅವ್ರನ್ನ ಎಷ್ಟು ನಂಬ್ತೀನಿ ಅಂದರೆ, ನನ್ನ ಲೈಫಲ್ಲಿ ನಾನು ಯಾರನ್ನಾದ್ರೂ ಕಣ್ಮುಚ್ಚಿ ನಂಬ್ತೀನಿ ಅಂದರೆ ಅದು ರಾಯರು ಮಾತ್ರ ಆಗಿರ್ತಾರೆ. ಇನ್ಯಾರನ್ನೂ ನಾನು ಅಷ್ಟು ಈಸಿಯಾಗಿ ನಂಬಲ್ಲ. ಈ ಟ್ರಿಪ್ಪಿಗೋಸ್ಕರ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೆ. ಬಟ್ ಈ ಟ್ರಿಪ್ಪಲ್ಲಿ ನಮಗೆ ಎಷ್ಟೊಂದು ಸಮಸ್ಯೆಗಳು ಬಂತು. ಆ ಸಮಸ್ಯೆಗಳು ಏನಂತ ನೀವು ನೋಡಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋಸ್ ಹಾಕಿರ್ತೀನಿ, ಅಲ್ಲೋಗಿ ದಯವಿಟ್ಟು ಚೆಕ್ ಮಾಡಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಏಪ್ರಿಲ್ 13th, ಅವತ್ತು ಏಕಾದಶಿ ಆಗಿತ್ತು. ಸೊ ನೀವೇನಾದರೂ ಮಂತ್ರಾಲಯ ಪ್ಲ್ಯಾನ್ ಮಾಡಬೇಕು ಅಂದರೆ ದಯವಿಟ್ಟು ಏಕಾದಶಿಲಿ ಹೋಗಬೇಡಿ. ಯಾಕಂದರೆ ಏಕಾದಶಿಲಿ ನಿಜ ರೂಪ ದರ್ಶನ ಬಿಟ್ಟರೆ ಬೇರೆ ಏನೂ ನಿಮಗೆ ಸಿಗಲ್ಲ. ಲೈಕ್ ಪ್ರಸಾದ ಆಗಲಿ, ಮಂತ್ರಾಕ್ಷತೆ ಆಗಲಿ, ಅಥವಾ ಅನ್ನದಾಸೋಹ ಏನು ಅಂದರೆ ಏನೂ ಸಿಗಲ್ಲ. ಜಸ್ಟ್ ನೀವು ದೇವ್ರನ್ನ ನೋಡಬೇಕು, ಕೈ ಮುಗ್ದು ಬರಬೇಕು, ಅಷ್ಟೇ ಆಗಿರುತ್ತೆ. ಸೊ ನನಗಿದೊಂದು ತುಂಬಾ ಬೇಜಾರಾಯಿತು. ನಾನು ಆ ಮಂತ್ರಾಕ್ಷತೆಗೋಸ್ಕರ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬಂದಿದ್ದೆ. ಬಟ್ ನನಗೆ ಅದೇ ಸಿಕ್ಕಲಿಲ್ಲ. ಆ್ಯಂಡ್ ನನಗೆ ಗೊತ್ತಿತ್ತು ಏಕಾದಶಿ, ಬಟ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಇಷ್ಟು ರೂಲ್ಸ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ನೀವು ಯಾರು ಏಕಾದಶಿ ದಿನ ಹೋಗಬೇಡಿ. ಯಾಕಂದರೆ ನಾವು ಅಷ್ಟು ಇಷ್ಟಪಟ್ಟು ಬಂದು ನಿರಾಸೆ ಆಗುತ್ತೆ. ದಯವಿಟ್ಟು ಸಮ್ಮರಲ್ಲಿ ಮಾತ್ರ ಈ ಟ್ರಿಪ್ನ ಪ್ಲ್ಯಾನ್ ಮಾಡಬೇಡಿ. ಆ್ಯಂಡ್ ಮತ್ತು ಏನಂದರೆ ತುಂಬಾ ಸ್ಕ್ಯಾಮ್ಸ್ ನಡೆಯುತ್ತೆ ಮಂತ್ರಾಲಯದಲ್ಲಿ. ನನಗೆ ಇದು ನೋಡಿ ತುಂಬಾ ಬೇಜಾರಾಯಿತು.